ನಾಳೆ ವರ್ಷದ ಪ್ರಥಮ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ. ಸಂಕ್ರಾಂತಿಯೊಂದು ಬೆಂಗಳೂರಿನ ಜನ ಗವಿಪುರದ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಆ ವಿಸ್ಮಯ ಕ್ಷಣ ಕಣ್ತುಂಬಿಕೊಳ್ಳಲು ಜನರು ಕಾತರದಿಂದ ಕಾಯುತ್ತಿರುತ್ತಾರೆ. ಪ್ರತಿ ವರ್ಷ ಸಂಕ್ರಮಣ ದಿನದಂದು ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪಥ ಬದಲಾವಣೆ ಮಾಡಲಿದ್ದು, ಪಥ ಬದಲಾವಣೆ ಸಂದರ್ಭದಲ್ಲಿ ಭಾಸ್ಕರ ಗವಿ ಗಂಗಾಧರನಿಗೆ ನಮಿಸುತ್ತಾನೆ. ಶಿವನ ಪಾದದಿಂದ ಮುಡಿಯುವವರೆಗೂ ಈ ಬಾರಿ 3 ನಿಮಿಷಗಳ ಕಾಲ ಪೂಜಿಸಲಿದ್ದಾನೆ. ನಾಳೆ ಸಂಜೆ 5:14 5:17 ಸೂರ್ಯ ರಶ್ಮಿ ಶಿವನಿಗೆ ನಮಿಸಲಿದ್ದು, ಒಟ್ಟು 3 ನಿಮಿಷಗಳ ಕಾಲ ಶಿವನನ್ನ ಸ್ಪರ್ಶಿಸುವ ಮೂಲಕ ನಮನ ಸಲ್ಲಿಸಲಿದ್ದಾನೆ. ಸ್ವಾಮಿಗೆ 5:15 ಅಭಿಷೇಕ ಶುರು ಮಾಡಿ 6 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಮಧ್ಯಾಹ್ನ 1 ಗಂಟೆವರೆಗೂ ಎಲ್ಲರಿಗೂ ದರ್ಶನದ ವ್ಯವಸ್ಥೆ ಏರ್ಪಾಡು ಮಾಡಿದ್ದೀವಿ. ಅದಾದ ನಂತರ ದೇವಸ್ಥಾನ ಶುದ್ಧಿ ಎಲ್ಲ ಮಾಡಿಕೊಂಡು ಸಾಯಂಕಾಲ 4 ಗಂಟೆಗೆ ಬರುವಂಥ ಸೂರ್ಯನ ಪೂಜೆಗಾಗಿ ಎಲ್ಲ ಸಿದ್ಧತೆಗಳು ಮಾಡಿಕೊಂಡು 4:15 ಒಳಗಡೆ ಪ್ರವೇಶ ಆಗುತ್ತೆ ಸೂರ್ಯ. 5:14 5:17 ಸ್ವಾಮಿ ಮೇಲೆ ಸೂರ್ಯ ಪೂಜೆ ಆಗುತ್ತೆ. ಆ ಪೂಜೆಯ ನಂತರ ಹೊರಗಡೆ ಭಕ್ತಾದಿಗಳನ್ನೆಲ್ಲ ಕೂರಿಸಿ ಅವರಿಗೆ ಒಂದು ದೊಡ್ಡದಾಗಿ ಪೆಂಡಾಲ್ ಹಾಕಿ ಅಲ್ಲಿ LED TVಗಳನ್ನ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಆ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ಸ್ವಾಮಿಯ ಪೂಜೆ ಎಲ್ಲ ಆದ ನಂತರ ಶಾಂತಿ ಪೂಜೆಗಳನ್ನು ಮಾಡಿ ಎಲ್ಲರಿಗೂ ಸರತಿ ಸಾಲಿನಲ್ಲಿ ಒಳಗಡೆ ಬಿಟ್ಟು ಮೂಲಮೂರ್ತಿಯ ದರ್ಶನ, ಮೂಲಮೂರ್ತಿಗೆ ಅಭಿಷೇಕ ಮಾಡಿದಂತಹ ತೀರ್ಥ ಪ್ರಸಾದಗಳನ್ನು ಕೂಡ ಎಲ್ಲರಿಗೂ ವಿನಿಯೋಗ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. 3 ನಿಮಿಷಗಳ ಕಾಲ ಇರುತ್ತೆ. 3 ನಿಮಿಷಗಳಲ್ಲಿ ಪಾದಾದಿಕೆ ಶಾಂತಂ, ಸ್ವಾಮಿಯ ಸೋಮಸೂತ್ರದಿಂದ ಲಿಂಗದವರೆಗೂ ಬರಬೇಕು. ಲಿಂಗದ ಮೇಲೆ ಎಷ್ಟೊತ್ತಿರುತ್ತೆ ಅದರ ಮೇಲೆ ನಾವು ಭವಿಷ್ಯವನ್ನು ನಾಳೆ ನುಡಿಲಿಕ್ಕಾಗುತ್ತೆ. ಬೆಳಗಿನ ಧನುರ್ಮಾಸದ ಪೂಜೆ ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದೀವಿ. ಅಭಿಷೇಕಗಳೆಲ್ಲ ಇರುತ್ತೆ. ಕಡೆ ಅಭಿಷೇಕ ಬುಧವಾರದಿಂದ ನಾವು ಮಾಮೂಲಾಗಿ 8 ಗಂಟೆ ಅಭಿಷೇಕ ಆಗುತ್ತೆ. ಈಗ ನಾಳೆ ಧನುರ್ಮಾಸದ ಕಡೆ ಪೂಜೆ ಬೆಳಗ್ಗೆ 5:00 ಮಹಾಭಿಷೇಕ ಎಲ್ಲ ಮಾಡಿ ವಿಶೇಷವಾಗಿ ಅಲಂಕಾರ ಮಾಡಿ ಎಲ್ಲ ಭಕ್ತಾದಿಗಳಿಗೂ 1 ಗಂಟೆವರೆಗೂ ದರ್ಶನದ ವ್ಯವಸ್ಥೆ.